ಜೀವಿತದಲ್ಲಿ ಬಹಳ ಕಷ್ಟಗಳು ಇಕ್ಕಟ್ಟುಗಳು ಬರುವಾಗ ಅಯ್ಯೋ ದೇವರೇ, ನಾನೇನು ತಪ್ಪು ಮಾಡಿದೆ, ನಾನೇನು ಪಾಪ ಮಾಡಿದೆ, ನಾನು ಯಾರಿಗೂ ಯಾವ ದ್ರೋಹವನ್ನು ಮಾಡಿಲ್ಲ, ನೀತಿವಂತನಾಗಿ ಜೀವಿಸುತ್ತಾ ಇದ್ದೇನೆ, ನನಗೆ ಯಾಕೆ ಈ ಕಷ್ಟಗಳು ಎಂಬುದಾಗಿ ಆಲೋಚಿಸುತ್ತೇವೆ. ನೀತಿವಂತರಿಗೆ ಬರುವಂಥ ಕಷ್ಟಗಳು ಅನೇಕವಿದ್ದರೂ ದೇವರು ಅವೆಲ್ಲವುಗಳಿಂದ ಅವನನ್ನು ತಪ್ಪಿಸುತ್ತಾನೆ, ಬಿಡಿಸುತ್ತಾನೆ, ಆಶೀರ್ವದಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದು. ಹಾಗಾದರೆ ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂದರೆ ದೇವರ ವಾಕ್ಯವು ಹೇಳುತ್ತದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ ಎಂಬುದಾಗಿ. ನೀವು ನೀತಿವಂತರಾಗಿ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದರೆ ಪ್ರಾರ್ಥನೆ ಮಾಡಿರಿ, ದೇವರ ಮುಂದೆ ವಿಜ್ಞಾಪಿಸಿರಿ. ನೀವು ಮಾಡುವಂಥ ಪ್ರಾರ್ಥನೆ ಬಹು ಬಲವಾಗಿದೆ. ಅದು ಕೋಟೆಗಳನ್ನು ಕೆಡವಿ, ತಡೆಗಳನ್ನು ಮುರಿದು, ನಿಂದೆಗಳನ್ನು ಮಾರ್ಪಡಿಸಿ, ವಿಶೇಷವಾದ ಜಯಗಳನ್ನು, ಆಶೀರ್ವಾದಗಳನ್ನು ಉಂಟು ಮಾಡಲಿದೆ.